ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಎಜಿ. ನೀವು ತತ್ಕಾಲ್ ಟಿಕೆಟ್ ಬುಕ್ ಮಾಡಕ ಟ್ರೈ ಮಾಡಿರ್ತೀರಿ, ಅದ ಆಗೋ ಕಷ್ಟ ಏನಂತ ಗೊತ್ತಿರ್ತೈತಿ. ಯಾಕಂದ್ರೆ ತತ್ಕಾಲ್ ಟಿಕೆಟ್ ಬುಕ್ ಮಾಡಿ ನಿಮ್ಮ ಹೆಸರು ಹಾಕೊಟ್ಟಿಗೆ ಅಂದ್ರೆ ತತ್ಕಾಲ್ ಟಿಕೆಟ್ ಫುಲ್ ಆಗಿ ವೇಟಿಂಗ್ ಲಿಸ್ಟ್ ಬೀಳ್ತಿರ್ತಾವ. ಅದಕ್ಕಾಗಿ ನಮ್ಮ ಇಂಡಿಯನ್ ರೈಲ್ವೇಸ್ದವರು ಒಂದು ಹೊಸ ರೂಲ್ಸ್ ತರತಾರ. ಅದ ಜುಲೈ 1ರಿಂದ ಅಪ್ಲಿಕೇಬಲ್ ಆಕೈತಿ. ಆ ರೂಲ್ಸ್ ಏನಂತ ಹೇಳಿ ಇವತ್ತಿನ ಈ ವಿಡಿಯೋದಾಗ ನೋಡುವಂತ ಬರ್ರಿ. ಹೌದ್ರಿ, ತತ್ಕಾಲ್ ಟಿಕೆಟ್ ಬುಕ್ ಮಾಡೋ ಸಲುವಾಗಿ ಅಂದ್ರೆ ಜೆನ್ಯೂನ್ ಕಸ್ಟಮರ್ಗೆ ಟಿಕೆಟ್ ಸಿಗಲಿ ಅಂತ ಹೇಳಿ ನಮ್ಮ ಇಂಡಿಯನ್ ರೈಲ್ವೇಸ್ದವರ ಜುಲೈ 1ರಿಂದ ಆಧಾರ್ ಕಾರ್ಡ್ ಕಡ್ಡಾಯ ಮಾಡ್ಯಾರ. ನಿಮ್ಮ IRCTC ಐಡಿಗೆ ಜುಲೈ 1ನೇ ತಾರೀಕಿನಿಂದ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು. ಆಮೇಲೆ ಜುಲೈ 15ರಿಂದ ನೀವು ಯಾರು ಟಿಕೆಟ್ ಬುಕ್ ಮಾಡ್ತಿರ್ತಿರ್ಲ ಅವ್ರದ ಆಧಾರ್ ಕಾರ್ಡ್ ಕಡ್ಡಾಯ ಆಗಬೇಕು. ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ತಗೋದೈತಿ, ಮೊಬೈಲ್ಗೆ OTP ಬರ್ತೈತಿ. OTP ಹಾಕಿದ ತಕ್ಷಣ ನಿಮ್ ತತ್ಕಾಲ್ ಟಿಕೆಟ್ ಬುಕ್ ಆಕೈತಿ. ನೀವು ಅನ್ಬೋದು, ಅಲ್ಲ ನಾವು ಮೊದಲೇ ತತ್ಕಾಲ್ ಟಿಕೆಟ್ ಹೆಸರು ಅದು ಟೈಪ್ ಮಾಡಿ ಎಲ್ಲ ಮಾಡೋಟಿಗೆ ಅಂದ್ರೆ ತತ್ಕಾಲ್ ಟಿಕೆಟ್ ವೇಟಿಂಗ್ ಲಿಸ್ಟ್ ಬೀಳ್ತಿದ್ವು. ಇನ್ನು ಫೋನ್ಗೆ OTP ಬಂದ ಅದನ್ನೆಲ್ಲ ಹಾಕಿ ಅನ್ಕೊಟ್ಟಿಗೆ ಅಂದ್ರೆ ಹೆಂಗ್ರಿ ಇದು ಬುಕ್ ಆಕತ್ತೇನ ಮತ್ತು ವೇಟಿಂಗ್ ಲಿಸ್ಟ್ ಬೀಳ್ತಾವಲ್ಲ, ಇದು ಪ್ರಾಬ್ಲಮ್ ಆಕತ್ತಿಲ್ಲ ಅಂತ ಹೇಳಿ ನೀವು ಅನ್ಬೋದು. ಆದ್ರೆ ಅದಕ್ಕೂ ಒಂದು ಹೊಸ ರೂಲ್ಸ್ ತಂದಾರ. ಏನಪ್ಪಾ ಅಂತಂದ್ರ ತತ್ಕಾಲ್ ಟಿಕೆಟ್ AC ಕೋಚಸ್ 10 ಗಂಟೆಗೆ ಸ್ಟಾರ್ಟ್ ಆಗ್ತಾವ ಡೈಲಿ. ಆಮೇಲೆ ಸ್ಲೀಪರ್ ಕೋಚಸ್ 11 ಗಂಟೆಗೆ ಸ್ಟಾರ್ಟ್ ಆಕವ. ಜನರಿಗೆ ಅಂದ್ರೆ ನಾರ್ಮಲ್ ಜನರಿಗೆ ಟಿಕೆಟ್ ಸಿಗಲಿ ಅಂತ ಹೇಳಿ 10ರಿಂದ 10:30ವರೆಗೆ ಏಜೆಂಟ್ಗಳಿಗೆ ನಿರ್ಬಂಧವನ್ನು ಹೇರ್ಯಾರ. ಆಮೇಲೆ 11ರಿಂದ 11:30ವರೆಗೆ ಏಜೆಂಟ್ಗಳು ತತ್ಕಾಲ್ ಟಿಕೆಟ್ ಬುಕ್ ಮಾಡಕ್ ಆಗೋದಿಲ್ಲ. ಅದಕ್ಕಾಗಿ ಕಸ್ಟಮರ್ ID ಅಂದ್ರೆ ಮಾತ್ರ ತತ್ಕಾಲ್ ಟಿಕೆಟ್ ಬುಕ್ ಆಕವ. ಏಜೆಂಟ್ಗಳಿಗೆ ನಿರ್ಬಂಧ ಇರೋದ್ರಿಂದ ಏನಾಕೈತಪ್ಪ ಅಂದ್ರ ಅವರು ಬಲ್ಕ್ ಟಿಕೆಟ್ ನಾಗ ಬುಕ್ ಮಾಡ್ತಿರ್ತಾರ. ಅದಕ್ಕಾಗಿ ಸೀಟ್ ಜಲ್ದಿ ಫುಲ್ ಹಾಕಿರ್ತಾವ. ಮತ್ತ ಅವ್ರಿಗೆ ಅರ್ಧ ಗಂಟೆ ಪ್ರವೇಶನ ನಿರ್ಬಂಧ ಇರೋದ್ರಿಂದ ಟಿಕೆಟ್ಗಳ ನಮಗ ಕಾಮನ್ ಜನರಿಗೆ ಈಸಿಯಾಗಿ ಸಿಗ್ತಾವ. ಈ ಒಂದು ಬದಲಾವಣೆಗೆ ನಿಮ್ಮ ಅನಿಸಿಕೆ ಏನಂತೇಳಿ ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಜೈ ಕರ್ನಾಟಕ.